ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ. ಮಾರಣಕಟ್ಟೆ ಭಾರತದ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಾಗಿದ್ದು, ಕೊಲ್ಲೂರು ಮಾರ್ಗದಲ್ಲಿ ಕುಂದಾಪುರದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಮತ್ತು ಸಮುದ್ರ ಮಟ್ಟದಿಂದ ಸುಮಾರು 13 ಮೀಟರ್ ಎತ್ತರದಲ್ಲಿ ಇದೆ. ಇದು ಪ್ರಾಚೀನ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಇದು ಬ್ರಹ್ಮ ಮತ್ತು ಶಿವನ ಸಂಯೋಜಿತ ಗುಣಲಕ್ಷಣಗಳನ್ನು ಒಳಗೊಂಡಿರುವ ದೇವರು ಬ್ರಹ್ಮಲಿಂಗೇಶ್ವರನಿಗೆ ಅರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ ಮತ್ತು ಈ ಪ್ರದೇಶದಲ್ಲಿ ಪ್ರಮುಖ ಯಾತ್ರಾ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಗ್ರಾಮವು ಅರೇಬಿಯನ್ ಸಮುದ್ರದ ಬಳಿ ಇದೆ. ಕುಬ್ಜಾ ಮತ್ತು ವಾರಾಯಿ ಸೇರಿದಂತೆ ಹತ್ತಿರದ ನದಿಗಳು ಅದರ ಆಂಧ್ರ ಕರಾವಳಿ ಹವಾಮಾನ ಮತ್ತು ರಮಣೀಯ ಭೂದೃಶ್ಯಕ್ಕೆ ಕೊಡುಗೆಯನ್ನ ನೀಡುತ್ತೆ. ಈ ದೇವಾಲಯದ ಮಹತ್ವವು ಹಿಂದೂ ಪುರಾಣಗಳೊಂದಿಗೆ, ವಿಶೇಷವಾಗಿ ಕೊಲ್ಲೂರಿನಲ್ಲಿ ಮೂಕಾಸುರ ಎಂಬ ರಾಕ್ಷಸನನ್ನ ಕೊಂದು ಆ ರಾಕ್ಷಸನ ಮೇಲಿನ ಭಕ್ತಿಗೆ ಕರುಣೆಯಿಂದ ಈ ಸ್ಥಳದಲ್ಲಿ ಮಾರಣ ಹೋಮ ಅಂದ್ರೆ ಸಾವಿನ ಆಚರಣೆ ಮಾಡಿದ ಮೂಕಾಂಬಿಕಾ ದೇವಿಯ ದಂತಕಥೆಯೊಂದಿಗೆ ಅದರ ಆಳವಾದ ಸಂಬಂಧವನ್ನ ಹೊಂದಿದೆ. ಈ ಘಟನೆಯು ಮೂಕಾಸುರನ ಆತ್ಮವನ್ನ ಬ್ರಹ್ಮಲಿಂಗೇಶ್ವರನ ದೈವಿಕ ರೂಪವಾಗಿ ಪರಿವರ್ತಿಸಿತು. ಗ್ರಾಮದ ಹೆಸರು ಮರಣ ಅಂದ್ರೆ ಸಾವು ಮತ್ತು ಕಟ್ಟೆ ಅಂದ್ರೆ ಬಲಿಪೀಠ ಅಥವಾ ವೇದಿಕೆಗಳಿಂದ ಬಂದಿದೆ. ಅಕ್ಷರಾಂಶಃ ಸಾವಿನ ಬಲಿಪೀಠ ಎಂದರ್ಥ. ಐತಿಹಾಸಿಕ ವೃತ್ತಾಂತಗಳು ದೇವಾಲಯದ ಸ್ಥಾಪನೆ ಅಥವಾ ವರ್ಧನೆಗಳನ್ನ 8ನೇ ಶತಮಾನದ ತತ್ವಜ್ಞಾನಿ ಆದಿಶಂಕರಾಚಾರ್ಯರೊಂದಿಗೆ ಸಂಪರ್ಕಿಸುತ್ತವೆ. ಅವರು ಈ ಪ್ರದೇಶಕ್ಕೆ ಭೇಟಿ ನೀಡಿ ಉಡುಪಿ ಕರಾವಳಿಯಲ್ಲಿ ತಮ್ಮ ಆಧ್ಯಾತ್ಮಿಕ ಪ್ರವಾಸಗಳ ಸಮಯದಲ್ಲಿ ಪವಿತ್ರ ಅಂಶಗಳನ್ನ ಸ್ಥಾಪಿಸಿದರು. ವಾಸ್ತುಶಿಲ್ಪದ ದೃಷ್ಟಿಯಿಂದ ಪೂರ್ವಕ್ಕೆ ಮುಖ ಮಾಡಿರುವ ದೇವಾಲಯವು ಉತ್ತರಕ್ಕೆ ಮುಖ ಮಾಡಿರುವ ಗರ್ಭಗುಡಿಯಾಗಿತ್ತು. ಇದರಲ್ಲಿ ಬ್ರಹ್ಮಲಿಂಗೇಶ್ವರನ ಸ್ವಯಂವಿಕ್ತ ಅಂದ್ರೆ ಸ್ವಯಂಭೂ ಲಿಂಗವಿದೆ. ಇದರ ಪಕ್ಕದಲ್ಲಿ ವಾತಾಯಕ್ಷಿ ಮತ್ತು ಮಲಯಾಳಿ ಯಕ್ಷಿಯಂತಹ ರಕ್ಷಕ ವ್ಯಕ್ತಿಗಳು, 2 ದ್ವಾರಪಾಲಕರು, ಬಾಗಿಲು ರಕ್ಷಕರು ಮತ್ತು ಭುವನೇಶ್ವರಿ ಯಂತ್ರವಿದೆ. ಇದು ಪೂರ್ವಕ್ಕೆ ತಿರುಗುವ ಮೊದಲು ಉತ್ತರ ದಕ್ಷಿಣಕ್ಕೆ ಹರಿಯುವ ನದಿಯ ಪಕ್ಕದಲ್ಲಿದೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾದ ವೈಶಿಷ್ಟ್ಯವಾಗಿದೆ. ನ್ಯಾಯವನ್ನ ನೀಡುವ, ವಿವಾದಗಳನ್ನು ಪರಿಹರಿಸುವ ಮತ್ತು ಪ್ರಜ್ಞೆಗಳನ್ನು ಪೂರೈಸುವಲ್ಲಿನ ಪ್ರಸಿದ್ಧ ಶಕ್ತಿಗಳಾಗಿ ಈ ಸ್ಥಳವು ಭಕ್ತರನ್ನ ಆಕರ್ಷಿಸುತ್ತೆ. ವಿಶೇಷವಾಗಿ ವಾರ್ಷಿಕ ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇದು ಕರ್ನಾಟಕದಾದ್ಯಂತ ಸಾವಿರಾರು ಜನರನ್ನ ಆಕರ್ಷಿಸುವ ಭವ್ಯ ರಥ ಮೆರವಣಿಗೆಯನ್ನ ಒಳಗೊಂಡಿದೆ. ದೇವಾಲಯದ ಇತಿಹಾಸ ಮತ್ತು ಪುರಾಣ. 6ನೇ ಮತ್ತು 8ನೇ ಶತಮಾನಗಳ ನಡುವೆ ರಚನೆಯಾದ ಪ್ರಮುಖ ಹಿಂದೂ ಧರ್ಮ ಗ್ರಂಥವಾದ ಸ್ಕಂದ ಪುರಾಣದ ಪ್ರಕಾರ 10ನೇ ಶತಮಾನದವರೆಗೆ ನಂತರದ ವಿಸ್ತರಣೆಗಳೊಂದಿಗೆ ಮಾರಣೆಕಟ್ಟೆಯ ಪೌರಾಣಿಕ ಮೂಲವು ಮೂಕಾಸುರ ಎಂಬ ರಾಕ್ಷಸನ ಮೇಲೆ ಕೇಂದ್ರೀಕೃತವಾಗಿದೆ. ಅವರು ಈ ಪ್ರದೇಶದಲ್ಲಿ ಋಷಿಗಳು ಮತ್ತು ಭಕ್ತರ ಆಚರಣೆಗಳು ಮತ್ತು ತಪಸ್ಸನ್ನ ಅಡ್ಡಿಪಡಿಸುವ ಮೂಲಕ ಭಯಭೀತಗೊಳಿಸಿದನು. ಕೆಲವು ಖಾತೆಗಳನ್ನ ಕೌಮಾಸುರ ಎಂದು ಕರೆಯಲ್ಪಡುವ ಮೂಕಾಸುರನು ತೀವ್ರವಾದ ಕಠಿಣ ಪರಿಶ್ರಮದ ಮೂಲಕ ಅಸಾಧಾರಣ ಶಕ್ತಿಗಳನ್ನ ಪಡೆದನು. ಅವನನ್ನ ಬಹುತೇಕ ಅಜೇಯನನ್ನಾಗಿ ಮಾಡಿದನು ಮತ್ತು ದೇವರುಗಳು ದೈವಿಕ ಹಸ್ತಕ್ಷೇಪವನ್ನ ಪಡೆಯಲು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪರಮಶಕ್ತಿಯ ಸಾಕಾರವಾದ ಮೂಕಾಂಬಿಕೆ ದೇವಿಯು ಈಗ ಮಾರಣೆಕಟ್ಟೆ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ರಾಕ್ಷಸನನ್ನ ಎದುರಿಸಿ ಕೊಲ್ಲಲು ಪ್ರಕಟವಾದಳು. ಸ್ಕಂದ ಪುರಾಣವು ಮೂಕಾಸುರನನ್ನ ಸೋಲಿಸಲು ಈ ನಿಖರವಾದ ಸ್ಥಳದಲ್ಲಿ ಬಲಿದಾನವನ್ನ ಒಳಗೊಂಡ ಪ್ರಬಲ ಮರಣ ಆಚರಣೆಯಾದ ಮಾರಣ ಹೋಮವನ್ನ ಮಾಡಿದಳು ಎಂದು ಹೇಳುತ್ತದೆ. ಆ ಸ್ಥಳವನ್ನ ಅವನ ಸೋಲಿನ ಬಲಿಪೀಠವೆಂದು ಗುರುತಿಸಿತು. ವಧೆಯ ನಂತರ ರಾಕ್ಷಸನ ದುಷ್ಟತನದ ಹೊರತಾಗಿಯೂ ಅವನ ಆಧಾರವಾಗಿರುವ ಭಕ್ತಿಯಿಂದ ಪ್ರೇರಿತಳಾದ ದೇವತೆ ಅವನಿಗೆ ವಿಮೋಚನೆ ನೀಡಿ ಅವನ ಆತ್ಮವನ್ನ ದೈವತ್ವಕ್ಕೆ ಏರಿಸಿದಳು. ಅವನನ್ನ ಬ್ರಹ್ಮಲಿಂಗೇಶ್ವರನನ್ನಾಗಿ ಪರಿವರ್ತಿಸಿದಳು. ಬ್ರಹ್ಮನ ಸೃಜನಶೀಲ ಸಾರ ಮತ್ತು ಶಿವನ ವಿನಾಶಕಾರಿ ಅಂಶದ ಸಂಗಮವನ್ನ ಪ್ರತಿನಿಧಿಸುವ ಒಂದು ಅನನ್ಯ ಲಿಂಗ. ಹೀಗೆ ಈ ಸ್ಥಳವು ಉದ್ಧಾರವಾದ ದೇವತೆಯನ್ನ ಪೂಜಿಸುವ ಪವಿತ್ರ ಬಲಿಪೀಠವಾಯಿತು. ಈ ದಂತಕಥೆಯು ಮಾರಣಕಟ್ಟೆಯನ್ನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹತ್ತಿರವಾಗಿ ಜೋಡಿಸುತ್ತೆ. ಇದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ದೇವತೆ ಈ ಘಟನೆಯ ನಂತರ ವಾಸಿಸುತ್ತಿದ್ದಳು ಎಂದು ನಂಬಲಾಗಿದೆ. ಇದು 2 ಸ್ಥಳಗಳ ನಡುವೆ ಆಧ್ಯಾತ್ಮಿಕ ನಿರಂತರತೆಯನ್ನ ಸ್ಥಾಪಿಸುತ್ತೆ. ಸ್ಥಳದ ಮಹತ್ವವನ್ನ ಸಂಕೇತಿಸುವ ಮೂಲಕ ಮಾರಣಕಟ್ಟೆಯಲ್ಲಿರುವ ಬ್ರಹ್ಮಕುಂಡ ನದಿಯು ಉತ್ತರಕ್ಕೆ ಹರಿಯುತ್ತದೆ ಮತ್ತು ದೇವಾಲಯದ ಬಳಿ ಪೂರ್ವಕ್ಕೆ ತೀಕ್ಷ್ಣವಾದ ತಿರುವು ನೀಡುತ್ತೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾದ ವೈಶಿಷ್ಟ್ಯವಾಗಿದೆ. ಮಾರಣಕಟ್ಟೆ ಎಂಬ ಹೆಸರು ಈ ವಧೆ ಆಚರಣೆಯಿಂದ ಬಂದಿದೆ. ಇದರ ಅರ್ಥ ಕನ್ನಡದಲ್ಲಿ ಸಾವಿನ ವೇದಿಕೆ. ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿನ್ಯಾಸ. ಮಾರಣಕಟ್ಟೆಯಲ್ಲಿರುವ ಬ್ರಹ್ಮಲಿಂಗೇಶ್ವರ ದೇವಾಲಯದ ಸಂಕೀರ್ಣವು ಬ್ರಹ್ಮಕುಂಡ ನದಿಯ ಬಲಭಾಗದಲ್ಲಿದೆ. ಇದು ಉತ್ತರಕ್ಕೆ ಹರಿಯುತ್ತದೆ ಮತ್ತು ನಂತರ ಪೂರ್ವಕ್ಕೆ ತೀಕ್ಷ್ಣವಾದ ತಿರುವು ಪಡೆದು ನೈಸರ್ಗಿಕ ಭೂದೃಶ್ಯವನ್ನ ಅದರ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಸಂಯೋಜಿಸುತ್ತೆ.
ಒಟ್ಟಾರೆ ವಿನ್ಯಾಸವು ಪೂರ್ವಕ್ಕೆ ಮುಖ ಮಾಡಿದೆ, ಮುಖ್ಯ ಗರ್ಭಗುಡಿ ಉತ್ತರಕ್ಕೆ ಮುಖ ಮಾಡಿದೆ. ಇದು ಧಾರ್ಮಿಕ ಪ್ರವೇಶವನ್ನ ಸುಗಮಗೊಳಿಸುವ ಪ್ರಶಾಂತ ನದಿಮುಖದ ಸೆಟ್ಟಿಂಗ್ ಅನ್ನ ಸೃಷ್ಟಿಸುತ್ತೆ. ದೇವಾಲಯದ ಮಧ್ಯಭಾಗದಲ್ಲಿ ಗರ್ಭಗೃಹ ಇದೆ. ಇದು ಬ್ರಹ್ಮಲಿಂಗೇಶ್ವರನ ಲಿಂಗವನ್ನ ಹೊಂದಿರುವ ಪ್ರಾಥಮಿಕ ಗರ್ಭಗುಡಿಯಾಗಿದ್ದು, ಮಲಯಾಳಿ ಯಕ್ಷಿ ಮತ್ತು ವಟಯಕ್ಷಿಗೆ ಮೀಸಲಾಗಿರುವ ಸಹಾಯಕ ದೇವಾಲಯಗಳು ಮತ್ತು ದ್ವಾರಪಾಲಕರು ಎಂದು ಕರೆಯಲ್ಪಡುವ ರಕ್ಷಕ ವ್ಯಕ್ತಿಗಳಿಂದ ಸುತ್ತುವರಿದಿದೆ. ಪಕ್ಕದಲ್ಲಿ ದೈವದ ಮನೆಗಳು ಇವೆ. ಇದು ಹೈಗುಳಿ, ಚಿಕ್ಕು ಮತ್ತು ಇತರ ಪರಿವಾರ ದೈವಗಳಂತಹ ಸ್ಥಳೀಯ ದೇವತೆಗಳಿಗೆ ಹೆಚ್ಚುವರಿ ದೇವಾಲಯಗಳನ್ನ ಹೊಂದಿರುವ ಪಕ್ಕದ ರಚನೆಯಾಗಿದ್ದು, ದೇವಾಲಯದ ಶ್ರೇಣೀಕೃತ ಭಕ್ತಿ ವಿನ್ಯಾಸವನ್ನ ಹೆಚ್ಚಿಸುತ್ತೆ. ದೇವಾಲಯದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ವಿನ್ಯಾಸ ತತ್ವಗಳನ್ನ ಪ್ರತಿಬಿಂಬಿಸುತ್ತೆ. ಇದು ಸರಳವಾದ ಅಲಂಕೃತ ಕಲ್ಲಿನ ರಚನೆಯಿಂದ ನಿರೂಪಿಸಲ್ಪಟ್ಟಿದೆ. ಇದು ವಿಸ್ತಾರವಾದ ಅಲಂಕಾರಕ್ಕಿಂತ ಕ್ರಿಯಾತ್ಮಕ ಪಾವಿತ್ರ್ಯಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿದೆ. ಈ ಪ್ರಾಚೀನ ರೂಪವು ಸಾಧಾರಣ ಆದರೆ ಆಧ್ಯಾತ್ಮಿಕವಾಗಿ ಪ್ರಬಲವಾದ ಆವರಣದೊಂದಿಗೆ ಶಾಶ್ವತತೆ ಪಾತ್ರವನ್ನ ಒತ್ತಿ ಹೇಳುತ್ತೆ. ಇದನ್ನು ಸಮುದಾಯದ ಮೇಲ್ವಿಚಾರಣೆಯ ಮೂಲಕ ಕೋರ್ ವಿನ್ಯಾಸಕ್ಕೆ ಗಮನಾರ್ಹ ಆಧುನಿಕ ಬದಲಾವಣೆಗಳನ್ನು ನಿರ್ವಹಿಸಲಾಗುತ್ತೆ. ದೇವತೆ ಪೂಜೆ ಮತ್ತು ಶ್ರೀಚಕ್ರ. ಬ್ರಹ್ಮಲಿಂಗೇಶ್ವರ ದೇವಾಲಯದ ಪ್ರಧಾನ ದೇವರು ಬ್ರಹ್ಮಲಿಂಗೇಶ್ವರ. ಇದನ್ನ ಬ್ರಹ್ಮ ಮತ್ತು ಶಿವನ ಐಕ್ಯತೆಯನ್ನ ಸಾಕಾರಗೊಳಿಸುವ ಸ್ವಯಂಭೂ ಲಿಂಗವೆಂದು ಪೂಜಿಸಲಾಗುತ್ತೆ. ಮೂಕಾಂಬಿಕಾ ದೇವಿಯು ಮೂಕಾಸುರ ಎಂಬ ರಾಕ್ಷಸನ ಪೌರಾಣಿಕ ವಿಮೋಚನೆಯ ನಂತರ ದೈವಿಕ ಅನುಗ್ರಹದಿಂದ ಈ ಲಿಂಗವು ಹೊರಹೊಮ್ಮಿತು. ಇದು ರಾಕ್ಷಸನು ಭಕ್ತಿ ಮತ್ತು ಅಹಿಂಸೆಗೆ ಮೀಸಲಾದ ಧಾರ್ಮಿಕ ರೂಪವಾಗಿ ರೂಪಾಂತರಗೊಳ್ಳುವುದನ್ನು ಸಂಕೇತಿಸುತ್ತೆ. ಮಲಯಾಳಿ ಯಕ್ಷಿ ಮತ್ತು ವಟಯಕ್ಷಿ ಸೇರಿದಂತೆ ಯಕ್ಷಿ ದೇವತೆಗಳ ಮೇಲೆ ಉಪಪೂಜಾ ಕೇಂದ್ರಗಳು ಕೇಂದ್ರೀಕೃತವಾಗಿದೆ. ಇವು ಮುಖ್ಯ ಲಿಂಗದ ಎರಡು ಬದಿಗಳಲ್ಲಿ ರಕ್ಷಕರಾಗಿ ಇರಿಸಲ್ಪಟ್ಟಿದೆ. ಈ ಸ್ತ್ರೀಶಕ್ತಿಗಳ ರಕ್ಷಣೆ, ನ್ಯಾಯ ಮತ್ತು ಸಂಘರ್ಷಗಳ ಪರಿಹಾರಕ್ಕಾಗಿ ಆಹ್ವಾನಿಸಲಾಗುತ್ತೆ. ಹೈಗುಳಿ ಮತ್ತು ಚಿಕ್ಕು ಮುಂತಾದ ಹೆಚ್ಚುವರಿ ಪರಿವಾರ ದೈವಗಳನ್ನ ಪಕ್ಕದ ದೇವಾಲಯದಲ್ಲಿ ಗೌರವಿಸಲಾಗುತ್ತೆ. ಸಾಂಪ್ರದಾಯಿಕ ವಿಗ್ರಹದ ಅನುಪಸ್ಥಿತಿಯು ದೈವಿಕ ಉಪಸ್ಥಿತಿಯ ಪ್ರಮುಖ ಸಂಕೇತವಾಗಿ ಲಿಂಗದ ಮೇಲಿನ ಗಮನವನ್ನ ಒತ್ತಿ ಹೇಳುತ್ತೆ. ಗರ್ಭಗುಡಿಯ ಬಲಭಾಗದಲ್ಲಿ ಆದಿಶಂಕರರು ಸ್ಥಾಪಿಸಿದ ಶ್ರೀಚಕ್ರ ಯಂತ್ರವು ಒಂದು ಪ್ರಮುಖ ಲಕ್ಷಣವಾಗಿದೆ. ಈ ಸಂಕೀರ್ಣವಾದ ಅತೀಂದ್ರಿಯ ರೇಖಾಚಿತ್ರವು ತಾಂತ್ರಿಕ ಆಚರಣೆಗಳು ಮತ್ತು ವಿಶೇಷ ಪೂಜೆಗಳಿಗೆ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತೆ. ವಿವಾದ ಪರಿಹಾರ, ಸತ್ಯದ ಪ್ರಮಾಣಗಳು ಮತ್ತು ಆಧ್ಯಾತ್ಮಿಕ ಸಾಮರಸ್ಯಕ್ಕಾಗಿ ಆಶೀರ್ವಾದ ಬಯಸುವ ಭಕ್ತರನ್ನ ಆಕರ್ಷಿಸುತ್ತೆ. ಯಂತ್ರದ ನಿಯೋಜನೆಯು ನಂಬಿಕೆ ಚಾಲಿತ ನ್ಯಾಯದ ತಾಣವಾಗಿ ದೇವಾಲಯದ ಖ್ಯಾತಿಯನ್ನ ಹೆಚ್ಚಿಸುತ್ತೆ. ದೈನಂದಿನ ಪೂಜಾ ವಿಧಿವಿಧಾನಗಳು ಬೆಳಗಿನ ಜಾವ 4ರಿಂದ 6:30 ರಂಗಪೂಜೆಯೊಂದಿಗೆ ಪ್ರಾರಂಭವಾಗುತ್ತೆ. ನಂತರ ಲಿಂಗಕ್ಕೆ ಅಭಿಷೇಕ ಮತ್ತು ಬಿಲ್ವ ಪತ್ರಗಳನ್ನ ಅರ್ಪಿಸಲಾಗುತ್ತೆ. ಇದು ಶುದ್ಧತೆ ಮತ್ತು ಭಕ್ತಿಯನ್ನ ಒತ್ತಿ ಹೇಳುತ್ತೆ. ದೇವಾಲಯದ ಪ್ರಮುಖ ಹಬ್ಬ. ಕರ್ನಾಟಕದ ಉಡುಪಿ ಜಿಲ್ಲೆಯ ಮಾರಣಕಟ್ಟೆ ಗ್ರಾಮದಲ್ಲಿರುವ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಪ್ರಮುಖ ವಾರ್ಷಿಕ ಉತ್ಸವವೆಂದರೆ ಮಾರಣಕಟ್ಟೆ ಹಬ್ಬ. ಇದು ಮಕರ ಸಂಕ್ರಾಂತಿಯ ಸಮಯದಲ್ಲಿ 3 ದಿನಗಳ ಕಾಲ ನಡೆಯುತ್ತೆ. ಸಾಮಾನ್ಯವಾಗಿ ಜನವರಿ 14ರಂದು ಪ್ರಾರಂಭವಾಗುತ್ತೆ. ಮಾರಣಕಟ್ಟೆ ಜಾತ್ರೆ ಅಥವಾ ಮಕರ ಸಂಕ್ರಮಣ ಮಹೋತ್ಸವ ಎಂದು ಕರೆಯಲ್ಪಡುವ ಈ ಉತ್ಸವವು ಉಡುಪಿ ಮತ್ತು ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಯಾತ್ರಿಕರನ್ನ ಆಕರ್ಷಿಸುತ್ತೆ. ಬ್ರಹ್ಮಲಿಂಗೇಶ್ವರ ಭಕ್ತಿಯನ್ನು ಕೇಂದ್ರೀಕರಿಸಿದ ಆಚರಣೆಗಳು ಮತ್ತು ಆಚರಣೆಗಳಿಗಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ದೇವಾಲಯದ ಮಹತ್ವ. ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ನ್ಯಾಯದ ಪವಿತ್ರ ವಾಸಸ್ಥಾನವಾಗಿ ಆಳವಾದ ಧಾರ್ಮಿಕ ಮಹತ್ವವನ್ನ ಹೊಂದಿದೆ. ಅಲ್ಲಿ ಭಕ್ತರು ವಿವಾದಗಳನ್ನ, ಸತ್ಯವನ್ನ ಎತ್ತಿ ಹಿಡಿಯಲು ದೇವರು ಮಧ್ಯಪ್ರವೇಶಿಸುತ್ತಾನೆ ಎಂದು ನಂಬುತ್ತಾರೆ. ದೇವರ ಮುಂದೆ ಪ್ರಮಾಣ ವಚನ ಸ್ವೀಕರಿಸುವ ಪ್ರಮಾಣಗಳನ್ನ ಸಾಂಪ್ರದಾಯಿಕವಾಗಿ ಬದ್ಧವೆಂದು ಪರಿಗಣಿಸಲಾಗುತ್ತೆ. ಸುಳ್ಳುಗಳಿಗೆ ದೈವಿಕ ಪ್ರತೀಕಾರವನ್ನ ಆಹ್ವಾನಿಸಲಾಗುತ್ತೆ. ವೈಯಕ್ತಿಕ ಮತ್ತು ಕೋಮು ಸಂಘರ್ಷಗಳಲ್ಲಿ ಪರಿಹಾರವನ್ನು ಬಯಸುವ ಯಾತ್ರಿಕರನ್ನ ಆಕರ್ಷಿಸುತ್ತೆ.